ಸೂಪರ್ ಪ್ರೈಮ್ ನೈನ್ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಭಾರತದಲ್ಲಿ LPG ಸಿಲಿಂಡರ್ಗಳಿಗಾಗಿ ಪರದಾಟ ಮುಂದುವರೆದಿದೆ. ಸತತ 3ನೇ ದಿನವೂ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡಿದರು. ಹಣ ಕೊಟ್ಟರೂ ಗ್ಯಾಸ್ ಸಿಗದೆ ಇರೋದ್ರಿಂದಾಗಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ನೂರಾರು ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ಕೇವಲ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮಾತ್ರವಲ್ಲ, ಆಟೋ ಹಾಗೂ ಕ್ಯಾಬ್ಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ನೂರಾರು ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕಲಾಗಿದೆ. ಅಲ್ಲದೆ ಕೆಲವೆಡೆ ಗ್ಯಾಸ್ ಇದ್ರೂ ಬೆಲೆ ಹೆಚ್ಚಿಸಲಾಗಿದೆ. ಹೀಗಾಗಿ ಹಲವೆಡೆ ಗ್ಯಾಸ್ ತುಂಬಿಸಿಕೊಳ್ಳುವುದಕ್ಕೆ ಚಾಲಕರು ಪರದಾಡಿರುವಂತಹ ಘಟನೆಯೂ ಕೂಡ ನಡೆಯಿತು. ಇರಾನ್ ಯುದ್ಧದ ಎಫೆಕ್ಟ್ ಅಡುಗೆ ಅನಿಲಕ್ಕೂ ತಟ್ಟಿದೆ. ಡೊಮೆಸ್ಟಿಕ್ ಗ್ಯಾಸ್ ಸರಬರಾಜಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದ್ರು. ಏಜೆನ್ಸಿಗಳಿಗೆ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಅಲ್ಲದೆ ಬುಕಿಂಗ್ ಸಮಸ್ಯೆ ಆಗ್ತಿದೆ. ಈ ಮಧ್ಯೆ ಗ್ಯಾಸ್ ಸಮಸ್ಯೆ ಖಂಡಿಸಿ ಇಂದು ಕೂಡ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದಿವೆ. ದೇಶಾದ್ಯಂತ ಉಂಟಾಗಿರುವ LPG ಅಭಾವ ತಗ್ಗಿಸಲು ಕೇಂದ್ರ ಸರ್ಕಾರ ಹರಸಾಹಸ ಪಡ್ತಾ ಇದೆ. ದೇಶೀಯವಾಗಿ LPG ಉತ್ಪಾದನೆಯನ್ನು 25% ಹೆಚ್ಚಳ ಮಾಡಲಾಗಿದೆ. ಅಲ್ಲದೆ ಗ್ಯಾಸ್ ಮೇಲಿನ ಅವಲಂಬನೆ ತಪ್ಪಿಸಲು 48,000 ಲೀಟರ್ನಷ್ಟು ಸೀಮೆ ಎಣ್ಣೆಯನ್ನು ರಾಜ್ಯಗಳಿಗೆ ನೀಡಲಾಗುತ್ತೆ ಅಂತ ಪೆಟ್ರೋಲಿಯಂ ಸಚಿವಾಲಯ ಹೇಳಿದೆ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಜಾಗತಿಕ ಇಂಧನ ಬಿಕ್ಕಟ್ಟು ತೀವ್ರಗೊಂಡಿದೆ. ನೆರೆಯ ಬಾಂಗ್ಲಾಕ್ಕೆ ಭಾರತ 5,000 ಟನ್ ಡೀಸೆಲ್ ಪೂರೈಸಿತ್ತು. ಈ ಬೆನ್ನಲ್ಲೇ ನೆರೆಯ ಶ್ರೀಲಂಕಾ, ಮಾಲ್ಡೀವ್ಸ್ ಕೂಡ ನಮಗೂ ಡೀಸೆಲ್ ಪೂರೈಸಿ ಅಂತ ಮನವಿ ಸಲ್ಲಿಸಿವೆ. ಹೀಗಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ 13ನೇ ದಿನವೂ ತಹಬದಿಗೆ ಬಂದಿಲ್ಲ. ಇರಾಕ್ನ ಬಸ್ರಾ ಬಳಿಯಲ್ಲಿ ಅಮೆರಿಕಗೆ ಸೇರಿದ ಕಚ್ಚಾ ತೈಲ ಟ್ಯಾಂಕರ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಈ ವೇಳೆ ಭಾರತೀಯ ಸಿಬ್ಬಂದಿಯೊಬ್ಬರು ಸಾವಿಗೀಡಾಗಿದ್ದಾರೆ. ಹಡಗಿನಲ್ಲಿದ್ದ 15 ಮಂದಿ ಭಾರತೀಯರನ್ನು ರಕ್ಷಿಸಲಾಗಿದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಪಡೆಗಳ ದಾಳಿ ಮುಂದುವರೆದಿದೆ. ಬಹ್ರೇನ್ನ ಮುಹರಕ್ ವಿಮಾನ ನಿಲ್ದಾಣ ಬಳಿಯ ಇಂಧನ ಟ್ಯಾಂಕ್ಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಅಲ್ಲದೆ ಕುವೈತ್ನ ವಿಮಾನ ನಿಲ್ದಾಣ ಹಾಗೂ ದುಬೈ ಮೇಲೆ ಮತ್ತೆ ಇರಾನ್ ದಾಳಿ ನಡೆಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷದ ಮಧ್ಯೆ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ನಡೆ ನಿಗೂಢವಾಗಿದೆ. ನಿನ್ನೆಯಷ್ಟೇ ಖಂಡಾಂತರ ಕ್ಷಿಪಣಿ ಪರೀಕ್ಷೆ ನಡೆಸಲಾಗಿತ್ತು. ಇದರ ಬೆನ್ನಲ್ಲೇ ಶಸ್ತ್ರಾಸ್ತ್ರ ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಕಿಮ್ಗೆ ಅವರ ಮಗಳು ಕೂಡ ಸಾಥ್ ಕೊಟ್ಟಿದ್ರು. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಪದಚ್ಯುತಿಗೆ ನೋಟಿಸ್ಗೆ ವಿಪಕ್ಷಗಳ 193 ಸಂಸದರು ಸಹಿ ಹಾಕಿದ್ದಾರೆ. NDA ಪರವಾಗಿ ಜ್ಞಾನೇಶ್ ಕುಮಾರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ವಿಪಕ್ಷಗಳು ಆರೋಪಿಸ್ತಾ ಇದ್ದಾವೆ. ಹೀಗಾಗಿ ಅವರ ಪದಚ್ಯುತಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಪಶ್ಚಿಮ ಬಂಗಾಳದ 22ನೇ ರಾಜ್ಯಪಾಲರಾಗಿ RN ರವಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕೋಲ್ಕತ್ತಾದ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರವಿ ಪ್ರಮಾಣ ವಚನ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ CM ಮಮತಾ ಬ್ಯಾನರ್ಜಿ ಅಭಿನಂದನೆ ಸಲ್ಲಿಸಿದರು. ಒಳ ಮೀಸಲಾತಿಯ ಶೀಘ್ರ ಜಾರಿಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿದ್ದ ಮಾದಿಗ ಸಮುದಾಯದ ಪ್ರತಿಭಟನೆ ಅಂತ್ಯವಾಗಿದೆ. ಸ್ಥಳಕ್ಕೆ ಸಚಿವರಾದ KH ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ ತೆರಳಿ ಪ್ರತಿಭಟನಾಕಾರರಿಗೆ ಮನವಿಯನ್ನ ಮಾಡಿಕೊಂಡು ಅವರ ಮನವೊಲಿಸಿ ಅವರ ಮನವಿಯನ್ನು ಸ್ವೀಕರಿಸಿದರು. ಸಚಿವರ ಭರವಸೆಯ ಹಿನ್ನೆಲೆಯಲ್ಲಿ ಹೋರಾಟಗಾರರು ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವ ಶಾಸಕ ಬೈರತಿ ಬಸವರಾಜ್ಗೆ ಜಾಮೀನು ಮಂಜೂರಾಗಿದೆ. ಅರ್ಜಿ ವಿಚಾರಣೆ ನಡೆಸಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. 2 ಲಕ್ಷ ರೂಪಾಯಿ ಹಾಗೂ 2 ಶ್ಯೂರಿಟಿ ಪಡೆದು ಜಾಮೀನು ನೀಡಲಾಗಿದೆ. ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವ ಬೈರತಿ ಕಳೆದೊಂದು ತಿಂಗಳಿನಿಂದ ಪರಂಪರಾಗ್ರಹ ಜೈಲಿನಲ್ಲಿದ್ದಾರೆ. ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ಮುಂದಿನ CM ಅನ್ನೋ ವಿಚಾರಕ್ಕೆ ಜಟಾಪಟಿ ನಡೆದಿದೆ. ರಾಜ್ಯ ಕಾಂಗ್ರೆಸ್ ಮುಕ್ತವಾಗಲಿದೆ ಅಂತ ಬಿಜೆಪಿ ಶಾಸಕ ಸಿದ್ದು ಸವದಿ ಹೇಳಿದರು. ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮಧ್ಯೆ ವಾಕ್ಸಮರ ನಡೆಯಿತು. ಬಜೆಟ್ ಅಧಿವೇಶನದ ಮಧ್ಯೆ ರಾಜ್ಯ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡ ತೀವ್ರಗೊಳ್ತಾ ಇದೆ. ಸಚಿವಾಕಾಂಕ್ಷಿಗಳಿಂದ ನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಲಾಗಿದೆ. ಈ ವೇಳೆ ಹೈಕಮಾಂಡ್ ಹಾಗೂ CMಗೆ ಮನವಿ ಸಲ್ಲಿಸಲು ಹಿರಿಯ ಶಾಸಕರು ನಿರ್ಧರಿಸಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆ ಬಳಿಕ ಆಡಿಯೋ ಒಂದು ವೈರಲ್ ಆಗಿದೆ. ರಶ್ಮಿಕಾ ಮಂದಣ್ಣ ತಾಯಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಇದಾಗಿದೆ. ಈ ವಿಚಾರಕ್ಕೆ ರಶ್ಮಿಕಾ ಮಂದಣ್ಣ ಕಿಡಿಕಾರಿದ್ದಾರೆ. ಆಡಿಯೋ ತೆಗೆಯದಿದ್ದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮುಂಬರುವ ದಿ 100 ಲೀಗ್ ಕ್ರಿಕೆಟ್ ಟೂರ್ನಿಗೆ ಹರಾಜು ನಡೀತಾ ಇದೆ. ಕಾವ್ಯ ಮಾರನ್ ಒಡೆತನದ ಸನ್ರೈಸರ್ಸ್ ಲೀಡ್ಸ್ ಫ್ರಾಂಚೈಸಿ
ಪಾಕಿಸ್ತಾನಿ ಸ್ಪಿನ್ನರ್ ಅಬ್ರಾರ್ ಅಹಮದ್ ಅವರನ್ನು ಖರೀದಿಸಿದೆ. ಪಾಕಿಸ್ತಾನಿ ಆಟಗಾರರನ್ನು ಖರೀದಿಸಿರುವ ಕಾವ್ಯ ಮಾರರ ನಿರ್ಧಾರ ಈಗ ವಿವಾದವನ್ನು ಹುಟ್ಟುಹಾಕಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ದೇಶದ ಯಾವ ಮೂಲೆಗೆ ಹೋದರೂ ಕೂಡ 2 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಜೋರಾಗಿ ಕಾಣ್ತಾ ಇದೆ. ಹೋಟೆಲ್ಗಳಿಗೆ ಶುರುವಾದಂತಹ ಸಿಲಿಂಡರ್ ಸಂಕಟ ಈಗ ಜನಸಾಮಾನ್ಯರ ಅಡುಗೆ ಮನೆಗೂ ಕೂಡ ತಲುಪುವ ಭೀತಿ ಎದುರಾಗಿದೆ. ದೇವಸ್ಥಾನಗಳಲ್ಲಿ ಅನ್ನಪ್ರಸಾದವನ್ನು ಕೊಡುವಂಥ ವಿಚಾರದಲ್ಲೂ ಕೂಡ ಕೆಲವು ಕಡೆಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. ಅಡುಗೆ ತಯಾರಿಗೂ ಕೂಡ ಕಟ್ಟಿಗೆಯ ಮೊರೆ ಹೋಗಿರುವಂಥದ್ದು ಗೋಚರಿಸ್ತಾ ಇದೆ. ಇನ್ನು ಆಟೋ ಚಾಲಕರು ಗಂಟೆಗಟ್ಟಲೆ ಬಂಕ್ಗಳ ಮುಂದೆ ಕಾಯ್ತಾ ಇದ್ದಾರೆ. ಖಾಲಿ ಸಿಲಿಂಡರ್ ಎತ್ಕೊಂಡು ಜನ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಆನ್ಲೈನಲ್ಲಿ ಬುಕ್ಕಿಂಗ್ ಇದ್ದರೂ ಕೂಡ ಜನರಿಗೆ ಇರುವಂತಹ ಭೀತಿಯ ಪರಿಣಾಮವಾಗಿ ಹೀಗೆ ಕ್ಯೂ ನಿಲ್ಲಾಗ್ತಾ ಇದೆ. ಹಾಗಾದರೆ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಭೀತಿ ಯಾವ ಸ್ವರೂಪದಲ್ಲಿದೆ ಅನ್ನೋದ್ರ ಬಗ್ಗೆನ ಕಂಪ್ಲೀಟ್ ವರದಿಯನ್ನು ತೋರಿಸ್ತೀವಿ. ಆಲ್ರೆಡಿ ಬುಕ್ ಆಗಿರೋರು ಬಂದರೂ ಕೂಡ ಅವ್ರಿಗೆ OTP ಜನರೇಟ್ ಆಗ್ದಲೇ ಸಿಲಿಂಡರ್ ಕೊಡ್ತಾ ಇಲ್ಲ. ಗಾಬರಿ ಜಾಸ್ತಿ ಆಗಿ ಪ್ಯಾನಿಕ್ ಬುಕ್ಕಿಂಗ್ ಜಾಸ್ತಿ ಆಗಿದೆ ಅಷ್ಟೇ. ಬುಕ್ಕಿಂಗ್ ಯಾವುದು ತಗೋತಾ ಇಲ್ಲ. ಪ್ಲಾಂಟ್ ಕಡೆಯಿಂದ ಬರ್ತಾನೆ ಇಲ್ಲ ಸರ್. ಪೂರೈಕೆ ಇಲ್ಲ ಅಂದ್ರೆ ಹೆಂಗ್ ಸಪ್ಲೈ ಮಾಡೋದು? ಗ್ಯಾಸ್ ಸಮಸ್ಯೆ ದಿನ ದಿನ ಹೆಚ್ಚಾಗ್ತಾ ಇರೋದ್ರಿಂದ ನಮಗೆಲ್ಲೋ ಒಂದು ಕಡೆ ಕ್ಲೋಸ್ ಮಾಡುವಂಥ ಆತಂಕ ಸೃಷ್ಟಿಯಾಗಿದೆ. ಈಗ ಗಲ್ಫ್ ರಾಷ್ಟ್ರಗಳ ಯುದ್ಧದ ನೇರ ಎಫೆಕ್ಟ್ ಭಾರತದ ಮೇಲೆ ಬಿದ್ದಿದೆ. ಅದರಲ್ಲೂ LPG ಸಿಲಿಂಡರ್ಗಳ ಪೂರೈಕೆಯ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಸಿಲಿಂಡರ್ಗಳಿಗಾಗಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಕ್ಯೂ ನಿಂತಿದ್ದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಗ್ಯಾಸ್ ಬುಕ್ ಮಾಡುವುದಕ್ಕೆ ಜನರು ಮುಗಿಬಿದ್ದಿದ್ದರು. ಕುವೆಂಪು ರಸ್ತೆಯ ಗ್ಯಾಸ್ ಏಜೆನ್ಸಿ ಬಳಿ ಸಿಲಿಂಡರ್ ಬುಕ್ ಮಾಡಲು ಜನ ನಿಂತಿದ್ದ ದೃಶ್ಯ ಕಂಡುಬಂತು. ಚಿಕ್ಕಮಗಳೂರಿನ ಕಲ್ಯಾಣ ನಗರದ ಏಜೆನ್ಸಿ ಬಳಿ ಜಮಾಯಿಸಿದ ಕಾರಣಕ್ಕೆ ಏಜೆನ್ಸಿಯನ್ನೇ ಕ್ಲೋಸ್ ಮಾಡಿದ್ದರು. ಕ್ಲೋಸ್ ಮಾಡುತ್ತಿದ್ದಂತೆ ಗ್ರಾಹಕರು ಆಕ್ರೋಶಗೊಂಡರು. ಬುಕ್ ಮಾಡುವುದಕ್ಕೆ ಸರ್ವರ್ ಸಮಸ್ಯೆ ಆಗ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ರು. 1 ವಾರದಿಂದ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ವಿ, ಯಾವುದು ಬುಕ್ಕಿಂಗು ತಗೊಂತಿಲ್ಲ. ಅಂದ್ರೆ ಇವ್ರು ಮೊಬೈಲ್ ಬುಕ್ ಮಾಡ್ಲಿಕ್ಕೆ ಅಂತ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಕಾಲ್ ಮಾಡಿದ್ರೆ ಕಾಲ್ ಯಾವುದು ಕರೆಕ್ಟಾಗಿ ಕನೆಕ್ಟ್ ಆಗಲ್ಲ. ಅದು ಕನೆಕ್ಟ್ ಆದ್ರೂ ಕೂಡ ಬುಕ್ ಆಗಿರೋದು ಯಾವುದು ಬರಲ್ಲ. ಅದಾದ್ಮೇಲೆ ಇಲ್ಲಿ ಆಲ್ರೆಡಿ ಬುಕ್ ಆಗಿರೋರು ಬಂದರೂ ಕೂಡ ಅವ್ರಿಗೆ OTP ಜನರೇಟ್ ಆಗ್ದಲೇ ಸಿಲಿಂಡರ್ ಕೊಡ್ತಾ ಇಲ್ಲ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲೂ ಗ್ಯಾಸ್ಗಾಗಿ ಆತಂಕ ಶುರುವಾಗಿದೆ. ಏಜೆನ್ಸಿ ಬಳಿ ಜನರು ಜಮಾವಣೆಗೊಂಡಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸತೊಡಗಿದಾಗ ಕಂಟ್ರೋಲ್ ಮಾಡುವುದಕ್ಕೆ ಪೊಲೀಸರು ಬರಬೇಕಾಯಿತು. ಅಲ್ಲ 5 ದಿವಸ ಇರಬೇಕು ಅಂತ ನಾವೀಗ ಒಲೆ ಹಚ್ಚಕ್ಕೆ ಗ್ಯಾಸ್ ಇಲ್ಲ, ನಾವೇನ್ ಮಾಡಬೇಕು? ಊಟ ಮಾಡೋದ ಉಪವಾಸ ಇರೋದು, ಅದೇ ಅವ್ರೆ ಇರೋದೆಲ್ಲ ಇದಾಗಿರಲ್ಲ. ಬೀದರ್ನ ಏಜೆನ್ಸಿಗಳ ಮುಂದೆ ಬಿಸಿಲನ್ನು ಲೆಕ್ಕಿಸದೆ ಜನ ಕ್ಯೂ ನಿಂತಿದ್ದರು. ಏಜೆನ್ಸಿ ಸಿಬ್ಬಂದಿ ಮತ್ತು ಗ್ರಾಹಕರ ನಡುವೆ ವಾಗ್ವಾದವೇ ನಡೆಯಿತು. ಸಿಲಿಂಡರ್ ಸ್ಟಾಕ್ ಇಲ್ಲ, 5 ರಿಂದ 6 ದಿನ ಬಿಟ್ಟು ಬನ್ನಿ ಅಂತಿದ್ದಾರೆ ಎಂದು ಜನರು ಅಳಲು ತೋಡಿಕೊಂಡರು. ಹಾಸನದ ಗ್ಯಾಸ್ ವಿತರಣಾ ಕೇಂದ್ರಕ್ಕೂ ಜನರು ಮುಗಿಬಿದ್ದಿದ್ದರು. ಗ್ಯಾಸ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಜನರು ಬುಕ್ ಮಾಡಲು ಮುಂದಾಗಿದ್ದರು. ಏಜೆನ್ಸಿ ಮಾಲೀಕರು ಎಷ್ಟೇ ಆಶ್ವಾಸನೆ ಕೊಟ್ಟರೂ ಜನ ಕೇಳುತ್ತಿರಲಿಲ್ಲ. ಸರ್, ಡೊಮೆಸ್ಟಿಕ್ ಸಿಲಿಂಡರ್ ಏನು ವ್ಯತ್ಯಯ ಆಗಿಲ್ಲ. ಏನ್ ಸಿಲಿಂಡರ್ ಬರ್ತಾ ಇದೆ ರೆಗ್ಯುಲರ್ ಆಗಿ ಬರ್ತಾ ಇದೆ. ಬುಕಿಂಗ್ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಜನರಲ್ಲಿ ಸ್ವಲ್ಪ ಗಾಬರಿ ಜಾಸ್ತಿ ಆಗಿ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗಿದೆ. ಅಷ್ಟು ಬಿಟ್ರೆ ರೆಗ್ಯುಲರ್ ಆಗಿ ಡೊಮೆಸ್ಟಿಕ್ ಸಪ್ಲೈಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ರೆಗ್ಯುಲರ್ ಆಗಿ ಏನ್ ಬರ್ತಾ ಇದೆ ಸಪ್ಲೈ ಕೊಡ್ತಾ ಇದೆ. ರಾಮನಗರದಲ್ಲೂ ಗ್ಯಾಸ್ಗೆ ಬೇಡಿಕೆ ಹೆಚ್ಚಾದ ಕಾರಣಕ್ಕೆ ಕಮರ್ಷಿಯಲ್ ಗ್ಯಾಸ್ನ ಬುಕ್ಕಿಂಗ್ ಅನ್ನೇ ನಿಲ್ಲಿಸಲಾಗಿದೆ. ಸರ್, ಯುದ್ಧದ ಹಿಂದೆ ಮೊದಲು ಇದು ನಮಗೆ ಲೋಡ್ ಏನು ಇದು ಮಾಡಿರ್ತಾರೆ, ಇವತ್ತು ಬುಕ್ ಮಾಡಿದ್ದು ಇವತ್ತೇ ಕೊಡ್ತಾ ಇದ್ದು, ಆ ಲೆಕ್ಕದಲ್ಲಿ ಇತ್ತು. ಇವಾಗ ಬುಕ್ ಮಾಡಿದ್ರೆ 5 ದಿಂದ 6 ದಿವಸ ಆಯ್ತೈತೆ. ಇವಾಗ ಇನ್ನ ಮುಂದೆ ಇನ್ನ ಲೇಟ್ ಆಗ್ಬೋದು. ಆಮೇಲೆ ಬುಕ್ಕಿಂಗ್ ಯಾವುದು ತಗೋತಾ ಇಲ್ಲ. ಇನ್ನೊಂದೆಡೆ ಮಂಡ್ಯದಲ್ಲಿ ಗೃಹ ಬಳಕೆಯ ಸಿಲಿಂಡರ್ನ ಅಭಾವವಿಲ್ಲ. ಹಾಗಾಗಿ ಯಾರೂ ಮುಂಗಡ ಬುಕ್ ಮಾಡದಂತೆ ಸೂಚಿಸಲಾಗಿದೆ. ಗೃಹ ಬಳಕೆ ಸಿಲಿಂಡರ್ ಅನ್ನೇ ಕಮರ್ಷಿಯಲ್ಗೆ ಬಳಸಿಕೊಂಡ್ರೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಲಾಗಿದೆ. ಮಂಡ್ಯ ಜಿಲ್ಲೆಗೆ ಏನು ವಿವರ ಕೊಡಬೇಕು ಅಂದರೆ ಆ ಥರ ಕೊರತೆ ಅನ್ನೋದು ಡೊಮೆಸ್ಟಿಕ್ ಗ್ಯಾಸಲ್ಲಿ ಇಲ್ಲ, ಡೊಮೆಸ್ಟಿಕ್ LPG ಗ್ಯಾಸಸಲ್ಲಿ ಇಲ್ಲ. ಯಾರು ದಯವಿಟ್ಟು ಹಾಗಾಗಿ ಪ್ಯಾನಿಕ್ ಬುಕ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ ಅನಾವಶ್ಯಕವಾಗಿ. ಸೊ ಏನು ಶಾರ್ಟೇಜ್ ಇಲ್ಲದೆ ಇರೋದ್ರಿಂದ ನೀವು ಹೇಗೆ ಮುಂಚೆ ಹೇಗೆ ಬುಕ್ ಮಾಡ್ತಿದ್ದೀವಿ ಅದೇ ರೀತಿ ಬುಕ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಇನ್ನು ಹೋಟೆಲ್ ಉದ್ಯಮಕ್ಕೂ ಗ್ಯಾಸ್ ಅಭಾವದ ಬಿಸಿ ತಟ್ಟಿದೆ. ಹೋಟೆಲ್ಗಳ ಬೋಂಡಾ, ಬಜ್ಜಿ, ದೋಸೆ ಐಟಂಗಳಿಗೆ ಬ್ರೇಕ್ ಬಿದ್ದಿದೆ. ಸೌದೆ ಒಲೆ ಅಡುಗೆ, ತೆಂಗಿನ ಚಿಪ್ಪು, ಅಡಿಕೆ ಹೊಟ್ಟು ಬಳಕೆ ಮಾಡಲಾಗ್ತಿದೆ. ಕೆಲ ಹೋಟೆಲ್ಗಳಲ್ಲಿ ಗ್ರಾಹಕರ ಸೀಟುಗಳನ್ನು ಕಡಿತ ಮಾಡಲಾಗಿದೆ. ಅನ್ನ ಸಾಂಬಾರ್, ರೈಸ್ ಬಾತ್ಗಳಷ್ಟೇ ಸಿಗ್ತಿವೆ. ಆದರೂ ಹೋಟೆಲ್ಗಳನ್ನು ಬಂದ್ ಮಾಡದಿರಲು ಬೆಂಗಳೂರು ಅಸೋಸಿಯೇಷನ್ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಯಾವುದೇ ಹೋಟೆಲ್ಗಳು ಇನ್ನು ಮುಂದೆ ಬಂದ್ ಆಗುವುದಿಲ್ಲ.
ಬಂದಾಗಿರುವಂಥ ಹೋಟೆಲ್ಗಳನ್ನು ಮಾತನಾಡಿ ಆದಷ್ಟು ಬೇಗ ಓಪನ್ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ಸಂಘದ ಪರವಾಗಿ. ಇನ್ನು ಉಡುಪಿಯಲ್ಲಿ ಗ್ಯಾಸ್ಗೆ ಪರ್ಯಾಯವಾಗಿ ಸೌದೆ ಒಲೆಗೆ ಗೇರು ಬೀಜದ ಸಿಪ್ಪೆ ಬಳಸಿ ಅಡುಗೆ ಮಾಡಲಾಗ್ತಿದೆ. ಕೆಲವು ಕಡೆ ನಾನ್ ವೆಜ್ ಹೋಟೆಲ್ಗಳು ಬಂದಾಗಿವೆ. ನಮಗೆ ಗ್ಯಾಸ್ ಒಂದು ಆಲ್ಟರ್ನೇಟಿವ್ ಅಷ್ಟೇ, ಒಂದು 20% ಇದು. ಕೆಲವು ಎಣ್ಣೆ ತಿಂಡಿ ಇದಕ್ಕೆ ಮಾತ್ರ ನಾವು ಯೂಸ್ ಮಾಡ್ತಾ ಇದ್ದಾರೆ. ಈಗ ಅದನ್ನು ಕೂಡ ಇದರಲ್ಲೇ ಮಾಡ್ಬೇಕಂತ ಪರೀಕ್ಷೆ ಅಷ್ಟೇ, ಮತ್ತೇನಿದಿಲ್ಲ. ಗೇರು ಬೀಜ ಸಿಪ್ಪೆ ಎಣ್ಣೆ ತೆಗೆದ ನಂತರ ಉಳಿಯುವಂತ ಹಿಂಡಿ, ಅದನ್ನು ನಾವು ಒಲೆಗೆ ಯೂಸ್ ಮಾಡೋದು. ಗ್ಯಾಸ್ ಇಲ್ಲದೇ ಆಯ್ತು 2 ದಿವಸ 3 ದಿವಸ ಆಯ್ತು. ಇವತ್ತು ಇಲ್ಲ, ಸಿಲಿಂಡರ್ ಇಲ್ಲ. ಅವ್ರಿಗೆ ನಿನ್ನೆ ತರ್ತೀನಿ ಅಂದಿರು, ತರಲಿಲ್ಲ. ನಾವೇನ್ ಮಾಡೋದು, ಮೊದಲು ಒಟ್ಟಿನಲ್ಲಿ ಮಾಡ್ತಾ ಇದ್ವಿ, ಯೂಸ್ ಮಾಡ್ತಾ ಇದ್ವಿ. ಮಧ್ಯ ಕ್ರಮೇಣ ನಿಲ್ಸ್ಬಿಟ್ಟಿದೀವಿ. ಈಗ ಏನಾಯ್ತು, ಅದಕ್ಕೆ ಬಂದಿದ್ದೀವಿ. ಅದರಲ್ಲೂ ಕೆಲಸ ಮಾಡೋರಿಲ್ಲ, ಮಾಡೋಕ್ಕಾಗಲ್ಲ. ಬೇಕಂದ್ರೆ ಏನಿಲ್ಲ, ಬೇರೆ ಎಣ್ಣೆ ಐಟಮ್ ಎಲ್ಲ ಮಾಡೋಕ್ಕಾಗಲ್ಲ. ಮಾಮೂಲಿ ಬಾತು ಗೀತು ಸಾಂಬಾರ್ ಗಿಂಬಾರೆಲ್ಲ ಮಾಡ್ಕೋಬಹುದು. ಅದನ್ನೇ ಸದ್ಯ ಮಟ್ಟಿ ಮಾಡ್ಕೊಂಡಿದೀವಿ ಅಷ್ಟೇ. ಇರೋ ಪ್ರಕಾರ ಕ್ರೂಡ್ ಆಯಿಲ್ ಬರ್ತಾ ಇಲ್ಲ, ನಮ್ಗೆ ಸಪ್ಲೈ ಸಿಗ್ತಾ ಇಲ್ಲ. ಅದಕ್ಕೆ ಯಾವ ಗೌರ್ಮೆಂಟನ್ನು ನಾವು ದೂಷಣೆ ಮಾಡ್ತಾ ಇಲ್ಲ. ಮಿನಿಮಮ್ ಆದರೆ ಎಸೆನ್ಷಿಯಲ್ ಸರ್ವಿಸಲ್ಲಿ ಹೋಟೆಲನ್ನು ಆ್ಯಡ್ ಮಾಡಿ, ಯಾಕೆ ಪಬ್ಲಿಕ್ ಸರ್ವಿಸ್ ಕೊಡೋ ಸೆಕ್ಟರ್ ಇದೆ ಇದು, ಆ್ಯಡ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಹತ್ರ ಏನೂ ಮಾಡೋಕ್ಕಾಗಲ್ಲ. ರಾಜ್ಯದ ವಿವಿಧ ಕಡೆಗಳ ದೇವಸ್ಥಾನಗಳ ಅನ್ನಪ್ರಸಾದಕ್ಕೂ ಗ್ಯಾಸ್ ವ್ಯತ್ಯಯದ ಹೊಡೆತ ಬೀಳಲು ಶುರುವಾಗಿದೆ. ಕದ್ರಿ ದೇವಸ್ಥಾನದಲ್ಲಿ ಕಟ್ಟಿಗೆ ಬಳಕೆ ಶುರು ಮಾಡಲಾಗಿದ್ದು, ಅನ್ನ ಮತ್ತು ಸಾಂಬಾರು ಮಾತ್ರ ನೀಡಿ ಪಾಯಸವನ್ನ ಕೊಡದಿರಲು ನಿರ್ಧರಿಸಲಾಗಿದೆ. ನಾಡಿನ ಸುಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಉಪಹಾರಕ್ಕೆ ಮೊಸರು ಅವಲಕ್ಕಿ ನೀಡುವ ಮೂಲಕ ಗ್ಯಾಸ್ ಉಳಿಸುವ ಪ್ರಯತ್ನಕ್ಕೆ ಕೈ ಹಾಕಲಾಗ್ತಿದೆ. ಕಟೀಲು ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ವಿಶೇಷ ಖಾದ್ಯಗಳಿಗೆ ಬ್ರೇಕ್ ಹಾಕಲಾಗಿದೆ. ಧರ್ಮಸ್ಥಳದಲ್ಲಿ ಬಾಯ್ಲರ್ ಬಳಸುತ್ತಿರುವ ಕಾರಣಕ್ಕೆ ಯಾವುದೇ ಸಮಸ್ಯೆ ಇಲ್ಲದೆ ಅನ್ನ ಸಂತರ್ಪಣೆ ಮುಂದುವರೆದಿದೆ. ಇನ್ನು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಗೋಬರ್ ಗ್ಯಾಸ್ ಬಳಸಲಾಗುತ್ತಿದ್ದು, ಜೊತೆಗೆ ಕಟ್ಟಿಗೆ ಪೂರೈಕೆಯೂ ವ್ಯಾಪಕವಾಗಿ ಇರುವ ಕಾರಣಕ್ಕೆ ಸಮಸ್ಯೆ ಎದುರಾಗಿಲ್ಲ. ಕೊಲ್ಲೂರಿನಲ್ಲಿ ಕಟ್ಟಿಗೆ ಬಳಸಿ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಆದರೆ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯದಲ್ಲಿ ಮಾತ್ರ ಮಧ್ಯಾಹ್ನದ ದಾಸೋಹ ಬಂದ್ ಮಾಡಲಾಗಿದ್ದು, ಕಟ್ಟಿಗೆ ಹೊಂದಿಸಿಕೊಂಡು ಪ್ರಸಾದ ವಿತರಣೆಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗುತ್ತಿದೆ. ಕದ್ರಿ ಕ್ಷೇತ್ರದಲ್ಲೂ ಕೂಡ ನಮ್ಗೆ ಗ್ಯಾಸಿನ ವ್ಯವಸ್ಥೆಗೆ ತುಂಬಾ ಕೊರತೆ ಆಗಿದೆ. ಆದರೆ ವ್ಯತ್ಯಾಸ ಆಗಿದೆ. ಆದರೆ ನಮ್ಮ ಅನ್ನದಾನದ ಇದರಲ್ಲಿ ಯಾವುದೇ ಒಂದು ಲೋಪ ಆಗಬಾರ್ದಂತ ದೃಷ್ಟಿಯಲ್ಲಿ ನಾವು ಕಟ್ಟಿಗೆಗೆ ಮೊರೆ ಹೋಗುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಕಟ್ಟಿಗೆ ಮೂಲಕವಾಗಿ ಎಷ್ಟು ಜನರಿಗೆ ಮಾಡ್ತಾ ಇದ್ದೀರಾ, ಅಲ್ಲ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದೀರಾ, ಹೇಗೆ? ಇಲ್ಲ, ಸಂಖ್ಯೆಯನ್ನು ನಾವು ಕಮ್ಮಿ ಮಾಡಲಿಲ್ಲ. ನಮಗೆ ಅಗತ್ಯ ಬಿದ್ದರೆ ಜಾಸ್ತಿ ಮಾಡಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ಸರ್, ಅದಕ್ಕೆ ನಾವು ಪರ್ಯಾಯ ಈಗಾಗಲೇ ಇವರು ಸೌದೆ ಸಪ್ಲೈ ಮಾಡೋರಿಗೆ ಹತ್ರ ಎಲ್ಲ ಮಾತಾಡಿದ್ವಿ. ಅಲ್ಲಿ ಮಾಡಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊತಾ ಇದ್ವಿ. ನಾಳೆಯಿಂದ ನಾವು ಸೌದೆ ಒಲೆಯಲ್ಲಿ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸರ್, ಭಾನುವಾರ ಮಂಗಳವಾರ ಎಲ್ಲಾನು ಒಂದು 12,000 ರಿಂದ 15,000 ಬರೋರು ಭಕ್ತರು ಹಿಂದೆ. ಹಾಗಾಗಿ ನಾವು ಈಗ ತಿಂಡಿ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಸೌದೆಯಲ್ಲೇ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಹಿಂದೆ ಮಾಡಿದಷ್ಟು ಮಾಡದಿದ್ರು ಸ್ವಲ್ಪ ಒಂದು ಟೈಮಿಂಗ್ಸ್ ಹೆಚ್ಚು ಕಡಿಮೆ ಮಾಡ್ಕೊತೀವಿ. ಮತ್ತೊಂದೆಡೆ ಆಟೋ ಕಾರುಗಳಿಗೆ ಬಳಸುವ ಸಿಎನ್ಜಿ ಸಿಗದೆ ಚಾಲಕರು ಪರದಾಡುವಂತಾಗಿದೆ. ಹುಬ್ಬಳ್ಳಿಯಲ್ಲಿ ಕೆಲ ಗ್ಯಾಸ್ ಬಂಕ್ಗಳನ್ನೇ ಬಂದ್ ಮಾಡಲಾಗಿದೆ. ಕೃತಕ ಅಭಾವ ಸೃಷ್ಟಿಸಿ ಸುಲಿಗೆ ಮಾಡುತ್ತಿದ್ದಾರೆ ಎಂಬ ಆರೋಪ ಮಾಡಲಾಗಿದೆ. ಶಾಲೆಗಳಿಗೆ ಮಕ್ಕಳನ್ನ ಕರೆದೊಯ್ಯಲು ಸಂಕಷ್ಟ ಎದುರಾಗಿದೆ ಎಂದು ಆಟೋ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ ಆಟೋ ರಿಕ್ಷಾ ಚಾಲಕರು ಸರಿಯಾದ ರೀತಿಯಲ್ಲಿ LPG ಪಂಪು LPG ಸಿಗ್ತಾ ಇಲ್ಲ ಅಂತೇಳಿ ನಮ್ಮ ಕಚೇರಿಗೆ ಬಂದು ನಮ್ಮ ಮೇಲೆ ಕಚೇರಿಯಲ್ಲಿ ಕೂತುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಹಾಗಾಗಿ ಇದನ್ನ ಕೂಡಲೇ ಸಂಬಂಧಪಟ್ಟ ಇಲಾಖೆ, ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಕ್ರಮ ತಗೋಬೇಕು. ಯಾಕಂದ್ರೆ ಇದೇ ರೀತಿ ಮುಂದುವರೆದ್ರೆ ಸರ್ಕಾರದ ವಿರುದ್ಧ ರೋಡಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಸ್ಕೂಲಿಗೆ ಹುಡುಗರನ್ನ ಬಿಡ್ಬೇಕ್ರಿ. ಒಂದ್ ವೇಳೆ ಗ್ಯಾಸ್ ಸಿಗ್ಲಿಕ್ಕಪ್ಪ ಅಂತಂದ್ರೆ ಸ್ಕೂಲ್ ಹುಡುಗರ್ದು ಏನಾಗೈತ್ರಿ, ಇದಾಕೈತ್ರಿ. ಮನ್ಯಾನಾರ ಹೇಳ್ತಾರೆ, ನಮ್ಮ ಹುಡುಗರು ನೀವು ಹುಡುಗರನ್ನ ಓದಿಲ್ಲ ಸ್ಕೂಲಿಗೆ, ನಾವು ತಿಂಗಳ ಫೀ ಕೊಡೋದಿಲ್ಲ. ಒಂದು ದಿವಸ ತಪ್ಪಿಸಿದ್ರು ಸಹಿತ ಅವ್ರದ್ದು ಏನೈತ್ರಿ, ನಮಗೆ ದುಡ್ಡು ಸಿಗಂಗಿಲ್ಲ ರೀ. ಪ್ರತಿ ತಿಂಗಳು ಬರೋದೇನ್ರಿ ನಮ್ಮ ಸ್ಕೂಲ್ ವರದಿ ಅಷ್ಟೇ ರೀ. ಈ ಬಾಡಿಗೆದ ಗ್ಯಾರಂಟಿ ಇಲ್ರಿ ನಮಗೆ. ಹಾಗೆ ರಾಜ್ಯ ಸರ್ಕಾರದ ಇಂದಿರಾ ಕ್ಯಾಂಟೀನ್ಗಳ ಮೇಲೂ ಗ್ಯಾಸ್ ಹೊಡೆತ ಬಿದ್ದಿದೆ. ಕಲಬುರಗಿಯ ಇಂದಿರಾ ಕ್ಯಾಂಟೀನ್ನಲ್ಲಿ ಗ್ಯಾಸ್ ಸಿಗದ ಕಾರಣಕ್ಕೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಉಪ್ಪಿಟ್ಟು, ರೈಸ್ ಬಾತ್, ಅವಲಕ್ಕಿ ಕೊಡಲಾಗ್ತಿದೆ. ಸೌದೆಯಿಂದ ಇಡ್ಲಿ, ದೋಸೆ, ಪೂರಿ ಮಾಡೋಕ್ಕಾಗ್ತಾ ಇಲ್ಲ. ಕೇವಲ ಉಪ್ಪಿಟ್ಟು, ಆಮೇಲೆ ರೈಸ್ ಬಾತು, ಅವಲಕ್ಕಿ 3 ಐಟಮ್ ಮಾತ್ರ ಕೊಡ್ತಾ ಇದ್ವಿ ನಾವು. ಇಲ್ಲೇ ರೋಗಿಗಳಿಗೆ ಇಡ್ಲಿ ಬೇಕಂತ ಜನ ಇಲ್ಲೇ ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಭಾಳ ತೊಂದರೆ ಆಗಿದೆ ಇಲ್ಲಿ. ಈ ಗ್ಯಾಸ್ ಸಮಸ್ಯೆ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದುದ್ದಕ್ಕೂ ಕಾಡುತ್ತಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಕ್ಯೂ ನಿಂತಿರುವ ದೃಶ್ಯಗಳು ಉತ್ತರದ ರಾಜ್ಯಗಳಲ್ಲೂ ಕಾಣುತ್ತಿದೆ. ನಾಳೆಯಿಂದಲೇ ವಾಣಿಜ್ಯ ಬಳಕೆಯ ಗ್ಯಾಸ್ ಪೂರೈಕೆಯನ್ನ ಮತ್ತೆ ಆರಂಭಿಸುವ ಭರವಸೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿದೆ. ಆದಷ್ಟು ಬೇಗನೆ ಗ್ಯಾಸ್ ಸಿಲಿಂಡರ್ಗಳನ್ನು ಒದಗಿಸುವಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾದರೆ ಮಾತ್ರ ಜನರು ನಿಟ್ಟುಸಿರು ಬಿಡಲು ಸಾಧ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆ ಜನ ಗ್ಯಾಸ್ ಸಿಲಿಂಡರ್ ಸಿಗದೆ ಒದ್ದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಲಿಂಡರ್ ಸಮಸ್ಯೆ ಈಗಷ್ಟೇ ಆರಂಭ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ
ಸದನದಲ್ಲಿ ನಡೆದಂತಹ ಚರ್ಚೆಯ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ LPG ಸಮಸ್ಯೆಗೆ ಕೇಂದ್ರ ಸರ್ಕಾರನೇ ಕಾರಣ ಅನ್ನುವಂತಹ ಆರೋಪವನ್ನು ಕೂಡ ಪ್ರತಿಪಕ್ಷಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಕೇಂದ್ರ ಪೆಟ್ರೋಲಿಯಂ ಸಚಿವರು ಕೂಡ ಸ್ಪಷ್ಟವಾದಂಥ ಉತ್ತರಗಳನ್ನು ಅಧಿವೇಶನದಲ್ಲಿ ನೀಡಿದ್ದಾರೆ. ದೇಶದಲ್ಲಿ ಎಲ್ಲಿ ನೋಡಿದ್ರು ಈಗ ಗ್ಯಾಸ್ ಸಿಲಿಂಡರ್ನದೇ ಸಂಕಷ್ಟ. ಕೇರಳ ಕರ್ನಾಟಕದಿಂದ ಹಿಡಿದು ಕಾಶ್ಮೀರದವರೆಗೂ, ಮಹಾರಾಷ್ಟ್ರದಿಂದ ಹಿಡಿದು ಪಶ್ಚಿಮ ಬಂಗಾಳದವರೆಗೂ ಜನರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಆನ್ಲೈನ್ ಬುಕಿಂಗ್ ಅನ್ನ ತಗೊಳ್ತಿಲ್ಲ. ಒಂದು ಸಿಲಿಂಡರ್ ಪಡೆಯೋಕೆ 25 ದಿನ ಅನ್ನೋ ನಿಯಮ ಬೇರೆ. ಹೀಗಾಗಿ ಖಾಲಿ ಸಿಲಿಂಡರ್ಗಳನ್ನ ತಂದು ಏಜೆನ್ಸಿ ಮುಂದೆ ಧೂಳು ಬಿಸಿಲು ಅಂತಾನು ನೋಡದೆ ಕಾಯ್ತಿದ್ದಾರೆ. ಇನ್ನೊಂದ್ ಕಡೆ LPG ಸಮಸ್ಯೆಯನ್ನ ಬಗೆಹರಿಸೋಕೆ ಕೇಂದ್ರ ಸರ್ಕಾರವು ವಿಫಲವಾಗಿದೆ ಅಂತ ಕಾಂಗ್ರೆಸ್ ಸಂಸತ್ ಒಳಗೂ ಹೊರಗೂ ಪ್ರತಿಭಟನೆಯನ್ನ ಶುರು ಮಾಡಿದೆ. ದೇಶದಲ್ಲಿ ಗ್ಯಾಸ್ ಟ್ರಬಲ್ಗೆ ಕಾರಣ ಕೇಂದ್ರದಲ್ಲಿ ಆಡಳಿತದಲ್ಲಿರುವಂತಹ ಮೋದಿ ಸರ್ಕಾರದ ನೀತಿಗಳು ಅಂತಾನು ಆರೋಪಿಸಿದ್ರು. ಅಮೆರಿಕದ ಎದುರು ಪ್ರಧಾನಿ ಶರಣಾಗಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಜೊತೆಗೆ ಸರ್ಕಾರ ಮತ್ತು ಪ್ರಧಾನಮಂತ್ರಿಯವರ ಬಳಿ ಸಮಯವು ತುಂಬಾನೇ ಕಡಿಮೆ ಇದ್ದು ತಕ್ಷಣ ಸಮಸ್ಯೆ ಬಗೆಹರಿಸೋಕೆ ಸಿದ್ಧತೆ ಮಾಡಿಕೊಳ್ಳಬೇಕು ಅಂತಾನು ಸಲಹೆ ನೀಡಿದ್ರು. ಗ್ಯಾಸ್ ಇಸ್ ಗೋಯಿಂಗ್ ಟು ಬಿ ಎ ಪ್ರಾಬ್ಲಮ್, ಪೆಟ್ರೋಲ್ ಇಸ್ ಗೋಯಿಂಗ್ ಟು ಬಿ ಎ ಪ್ರಾಬ್ಲಮ್, ಆಲ್ ಫ್ಯೂಲ್ ಇಸ್ ಗೋಯಿಂಗ್ ಟು ಬಿ ಎ ಪ್ರಾಬ್ಲಮ್, because essentially our energy security has been compromised. Flawed foreign policy has created this problem. Now it doesn't matter. अभी क्या करना है, अभी प्रिपेयर करना है. अभी आपके पास थोड़ा सा टाइम है तो सरकार को, प्रधानमंत्री को एकदम प्रिपरेशन शुरू कर देनी चाहिए, क्योंकि अगर प्रिपरेशन नहीं की तो फिर करोड़ों लोगों का जबरदस्त नुकसान है. ಗ್ಯಾಸ್ ಸಿಲಿಂಡರ್ ಸಂಕಷ್ಟ ಈಗಷ್ಟೇ ಆರಂಭ. ಲೋಕಸಭೆಯಲ್ಲೇ ಬಾಂಬ್ ಹಾಕಿದ ವಿಪಕ್ಷ ನಾಯಕ. ಲೋಕಸಭೆಯ ಅಧಿವೇಶನದಲ್ಲೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೊಟ್ಟಂತಹ ಹೇಳಿಕೆ ಇದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧವು ಭುಗಿಲೆದ್ದಿದೆ. ಸಮಸ್ಯೆಯೇ ನೋವು ಈಗಷ್ಟೇ ಪ್ರಾರಂಭವಾಗಿದೆ. ಹೋಟೆಲ್ಗಳು ಬಂದ್ ಆಗ್ತಿವೆ. ಜನ ಸಂಕಷ್ಟಕ್ಕೆ ಸಿಲುಕಿದ್ದು ಇದು ಕೇವಲ ಆರಂಭ. ಮುಂದಿನ ಪರಿಸ್ಥಿತಿ ಕಠಿಣವಾಗಲಿದೆ ಅಂತ ಹೇಳಿಕೆ ಕೊಟ್ಟರು. A war has broken out in the Middle East. The United States, Israel, and Iran are at war. This war is going to have far-reaching consequences. The pain has just started. Restaurants are closing. There's widespread panic about LPG. Street vendors are affected. And as I said, this is only the beginning. ರಾಹುಲ್ ಗಾಂಧಿ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಲೋಕಸಭೆಯ ಭಾಷಣದ ವೇಳೆ ಎಪ್ಸ್ಟೀನ್ ವಿಷಯವನ್ನ ಎಳೆದು ತಂದ್ರು. ದೇಶದಲ್ಲಿ ತೈಲ ಸಮಸ್ಯೆ, ಗ್ಯಾಸ್ ಸಮಸ್ಯೆ ಆಗೋಕೆ ಪೆಟ್ರೋಲಿಯಂ ಸಚಿವರು ಕಾರಣ. ಯಾಕಂದ್ರೆ ಜಾರ್ಜ್ ಸೊರೋಸ್ ಸೇರಿದಂತೆ ಹಲವರಿಂದ ಹಣ ಪಡೆದು ಕಾಂಪ್ರಮೈಸ್ ಆಗಿದ್ದಾರೆ ಅಂತಂದ್ರು. ಇನ್ನೊಂದ್ ಕಡೆ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಗ್ಯಾಸ್ ಸಮಸ್ಯೆ ಬಗ್ಗೆ ಮಾತನಾಡೋಕೆ ಎದ್ದು ನಿಂತಾಗಲು ನೋಡು ನೋಡು ಯಾರಿದ್ದಾರಿಲ್ಲಿ, ಎಪ್ಸ್ಟೀನ್ ಸ್ನೇಹಿತ ಬಂದಿದ್ದಾರಿಲ್ಲಿ ಅಂತ ಘೋಷಣೆ ಕೂಗಿದ್ರು. with the central supply and information framework. Commercial LPG has been regulated. ಗ್ಯಾಸ್ ಸಿಲಿಂಡರ್ ಸಮಸ್ಯೆಗೆ ಪರಿಹಾರ ಹುಡುಕೋ ಬದಲು ರಾಜಕೀಯ ಪಕ್ಷಗಳ ವೈಯಕ್ತಿಕ ಸಮಸ್ಯೆಯೇ ಅಧಿವೇಶನದಲ್ಲಿ ಮಾರ್ಧನಿಸಿತು. ಕೊನೆಗೆ ಲೋಕಸಭೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಿರೋದು ನಿಜ ಅಂತ ಹರ್ದೀಪ್ ಸಿಂಗ್ ಪುರಿ ಅವರೇ ಒಪ್ಕೊಂಡ್ರು. ಸಮಸ್ಯೆ ಬಗೆಹರಿಸೋಕೆ ಎಲ್ಲ ಪ್ರಯತ್ನಗಳು ಆಗ್ತಿವೆ ಅಂತಾನು ಮಾಹಿತಿ ನೀಡಿದ್ರು. Honorable Speaker sir, this is not the moment for rumor mongering or fake narratives. India is navigating the most severe global energy disruption in recorded history. Crude supply is flowing, gas is prioritized for homes and farms, LPG production has been stepped up by 28%. Consumer prices are held far below. ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಈಗ ಆರಂಭ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ರೆ ಸಮಸ್ಯೆ ಆಗ್ತಿದೆ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವರು ಒಪ್ಕೊಂಡಿದ್ದಾರೆ.
ಹಾಗೆ ನೋಡಿದ್ರೆ ಭಾರತದಲ್ಲಿ ನಿಜಕ್ಕೂ LPG ಸಮಸ್ಯೆ ಉದ್ಭವಿಸೋಕೆ ಕಾರಣ ಬರೀ ಯುದ್ಧ ಮಾತ್ರವಲ್ಲ. ಭಾರತದಲ್ಲೇ LPG ಉತ್ಪಾದನೆ ಹೆಚ್ಚಾಗದೆ ವಿದೇಶಗಳ ಮೇಲೆ ಅವಲಂಬನೆ ಆಗಿರೋದು ಇಲ್ಲಿ ಮುಖ್ಯ ಕಾರಣ. ಭಾರತದಲ್ಲಿ 33 ಕೋಟಿ ಕುಟುಂಬ LPG ಮೇಲೆ ಅವಲಂಬನೆಯಾಗಿದೆ. ಪ್ರತಿದಿನ 50 ಲಕ್ಷ ಗೃಹ ಬಳಕೆ ವಾಣಿಜ್ಯ ಸಿಲಿಂಡರ್ಗಳನ್ನು ಜನರು ಬಳಸುತ್ತಿದ್ದಾರೆ. ಪ್ರತಿ ವರ್ಷ ಭಾರತದಲ್ಲಿ 31 ಮಿಲಿಯನ್ ಟನ್ LPG ಬಳಕೆ ಆಗ್ತಿದೆ. ಆದರೆ ಭಾರತದಲ್ಲಿ ಉತ್ಪಾದನೆ ಆಗ್ತಿರೋದು ಬರೀ 40% LPG ಮಾತ್ರ. ಇದರಲ್ಲಿ ತಾಂತ್ರಿಕ ಸಮಸ್ಯೆಗಳಿಂದ 25-28% LPG ಉತ್ಪಾದನೆ ಇಳಿಕೆಯಾಗಿದೆ. ಉಳಿದ 60% LPG ವಿದೇಶಗಳಿಂದ ಭಾರತವು ಆಮದು ಮಾಡಿಕೊಳ್ತಾ ಇದೆ. ವಿದೇಶಗಳಿಂದ ಬರುವಂತಹ LPG ಪೈಕಿ ಇರಾನ್ನ ಹರ್ಮುಜ್ ಜಲಮಾರ್ಗದಿಂದಲೇ 90% LPG ಭಾರತಕ್ಕೆ ಬರ್ತಾ ಇದೆ. ಅಲ್ಲಿ ಯುದ್ಧ ಆಗ್ತಿರೋದ್ರಿಂದ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉದ್ಭವಿಸಿದೆ. ಹಾಗೆ ನೋಡಿದ್ರೆ ಭಾರತದಲ್ಲಿ ನಿಜಕ್ಕೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಶುರುವಾಗಿರೋದು ನಿಜ. ಕೇಂದ್ರ ಸರ್ಕಾರ ಮೌನವಾಗಿದ್ರೂ ಅಧಿಕಾರಿಗಳು ಕೊಡ್ತಿರೋ ಲೆಕ್ಕ ಸಮಸ್ಯೆ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಿದೆ. ಆದ್ರೂ ಸಮಸ್ಯೆಯನ್ನ ಸರಿಪಡಿಸೋಕೆ ಕೇಂದ್ರ ಸರ್ಕಾರ ಮಾಡ್ತಿರೋ ಪ್ರಯತ್ನಗಳು ಬೆಟ್ಟದಷ್ಟಿವೆ. ಇನ್ನೊಂದ್ ಕಡೆ ಪ್ರತಿಪಕ್ಷದವರು ಪೆಟ್ರೋಲ್ ಡೀಸೆಲ್ಗೂ ಸಮಸ್ಯೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಭಾರತ ವಿಶ್ವದ 4ನೇ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕವನ್ನ ಹೊಂದಿದೆ. ಹೀಗಾಗಿ ಇನ್ನೂ 1.5-2 ತಿಂಗಳಿಗಾಗುವಷ್ಟು ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದ್ದು ಸಮಸ್ಯೆ ಆಗೋದಿಲ್ಲ. ಆದ್ರೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಸದ್ಯಕ್ಕೆ ದೊಡ್ಡದಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ದೇಶದಲ್ಲಿ LPG ಸಿಲಿಂಡರ್ ಸಮಸ್ಯೆ ಉಲ್ಬಣಗೊಂಡಿದೆ. ಕೊಲ್ಲಿಯಲ್ಲಿ ಯುದ್ಧ ಹೀಗೆ ಮುಂದುವರೆದರೆ ಪೆಟ್ರೋಲ್ ಡೀಸೆಲ್ಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಅಂತ ಪ್ರತಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ದಾವೆ. ಈ ಆರೋಪಗಳ ಮಧ್ಯೆಯೇ ಕೊಲ್ಲಿ ರಾಷ್ಟ್ರಗಳಿಂದ ಕಚ್ಚಾ ತೈಲ ತುಂಬಿದಂತಹ ಹಡಗು ಭಾರತಕ್ಕೆ ಬಂದು ನಿಂತಿದೆ. ಅಷ್ಟಕ್ಕೂ ಯುದ್ಧ ಭೂಮಿಯಿಂದ ಸುರಕ್ಷಿತವಾಗಿ ಈ ಹಡಗು ಬಂದಿದ್ದು ಹೇಗೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ನಡೆಸ್ತಿರೋ ಘೋರ ಯುದ್ಧ 13ನೇ ದಿನಕ್ಕೆ ಕಾಲಿಟ್ಟಿದೆ. ಅಮೆರಿಕಾಗೆ ಬುದ್ಧಿ ಕಲಿಸ್ತೀವಿ ಅಂತ ಹಠಕ್ಕೆ ಬಿದ್ದಿರೋ ಇರಾನ್ ವಿಶ್ವದ ಬಹುತೇಕ ದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಹಾರ್ಮುಜ್ ಜಲಮಾರ್ಗವನ್ನೇ ಬಂದ್ ಮಾಡಿದೆ. ಅಪ್ಪಿತಪ್ಪಿ ಹಾರ್ಮುಜ್ ಜಲಮಾರ್ಗದಿಂದ ಯಾವುದೇ ಹಡಗುಗಳು ಹೊರಟರು ಅಮೆರಿಕ ಇಸ್ರೇಲ್ ತಪ್ಪಿದ್ರೆ ಇರಾನ್ ಸೇನಾ ಪಡೆಗಳು ಸಮುದ್ರದಲ್ಲಿ ಬಾಂಬ್ಗಳನ್ನ ಹಾಕಿ ಹಡಗುಗಳನ್ನೇ ಸರ್ವನಾಶ ಮಾಡ್ತಿವೆ. ಈಗಾಗಲೇ 10ಕ್ಕೂ ಹೆಚ್ಚು ದೇಶಗಳ ಹಡಗುಗಳು ಸಮುದ್ರದಲ್ಲಿ ಹೊತ್ತಿ ಉರಿದು ಹೋಗಿವೆ. ಇಂಥ ಕಠಿಣ ಪರಿಸ್ಥಿತಿಯಲ್ಲೂ ಕಚ್ಚಾ ತೈಲ ತುಂಬಿದ ಕಂಟೈನರ್ಗಳನ್ನ ಹೊತ್ತ ಹಡಗು ಭಾರತಕ್ಕೆ ಸುರಕ್ಷಿತವಾಗಿ ಬಂದು ತಲುಪಿದೆ. ಅಮೆರಿಕ ಇಸ್ರೇಲ್ ಮೇಲಿನ ಕೋಪದಿಂದ ಭಾರತಕ್ಕೆ ನಾವು ಸಮಸ್ಯೆ ಮಾಡಲ್ಲ ಅಂತ ಇರಾನ್ ಹೇಳಿದೆ. ಭಾರತದ ಸ್ನೇಹಕ್ಕೆ ನಾವು ಎಂದಿಗೂ ತಲೆಬಾಗ್ತೀವಿ ಅಂತ ಹೇಳಿತ್ತು. ಈಗ ಇದೇ ಹಾರ್ಮುಜ್ ಜಲಮಾರ್ಗದಿಂದ ತೈಲ ತುಂಬಿದ ಕಂಟೈನರ್ ಹಡಗು ಈಗ ಮುಂಬೈ ಬಂದರಿನ ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಂದು ನಿಂತಿದೆ. ಮಾರ್ಚ್ 1ರಂದು ಸೌದಿ ಅರೇಬಿಯಾದ ರಾಸ್ ತನೂರ್ನ ಬಂದರಿನಲ್ಲಿ ಹಡಗು ನಿಂತಿತ್ತು. ಮಾರ್ಚ್ 3ರಂದು ರಾಸ್ ತನೂರ ಬಂದರಿನಿಂದ ಹಡಗು ಹೊರಟಿತ್ತು. ಆದರೆ ಮಾರ್ಚ್ 8ರಂದು ಹಾರ್ಮುಜ್ ಜಲಸಂಧಿಯಲ್ಲಿ ಟ್ರ್ಯಾಕಿಂಗ್ ಆಫ್ ಆಗಿತ್ತು. ಈಗ ಲೈಬೀರಿಯಾ ಮೂಲದ ಶಂಗ್ಲಾಂಗ್ ಸುಯೇಜ್ ಮ್ಯಾಕ್ಸ್ ಎನ್ನುವ ಹಡಗು ನಿನ್ನೆ ಬುಧವಾರ ಮಧ್ಯಾಹ್ನ 1 ಗಂಟೆಗೆ ಮುಂಬೈ ಬಂದರು ತಲುಪಿದೆ. ಅದರಲ್ಲಿ 1,35,335 ಟನ್ ಕಚ್ಚಾ ತೈಲವಿದೆ. ಇನ್ನು 36 ಗಂಟೆಗಳೊಳಗೆ ಅದನ್ನು ಮಹೋಲ್ ಹಾಗೂ ಪೂರ್ವ ಮುಂಬೈನಲ್ಲಿರುವ ರಿಫೈನರಿಗಳಿಗೆ ಸಾಗಿಸಲಾಗುತ್ತಿದೆ. ಕೊಲ್ಲಿ ರಾಷ್ಟ್ರಗಳ ಕಾಳಗದ ಮಧ್ಯೆಯೂ ಭಾರತಕ್ಕೆ ಕಚ್ಚಾ ತೈಲ ತುಂಬಿದ ಹಡಗು ಸೇಫ್ ಆಗಿ ಬರ್ತಿದ್ದಂತೆ ಬಿಜೆಪಿ ಇದು ಭಾರತದ ಶಕ್ತಿ ಅಂತ ಹೇಳಿಕೊಂಡಿದೆ. ನಾಗರಿಕರು LPG ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಕೇಂದ್ರ ಸರ್ಕಾರ ನಿಮ್ಮ ಜೊತೆಗಿದೆ. LPG ಉತ್ಪಾದನೆ ಹೆಚ್ಚಾಗಿದೆ, ವಿತರಣೆ ವೇಗಗೊಂಡಿದ್ದು ದೇಶದ ಪ್ರತಿಯೊಂದು ಮನೆಗೆ ನಿರಂತರ LPG ಪೂರೈಕೆ ಆಗಲಿದೆ. ವದಂತಿಗಳಿಂದ ದೂರವಿರಿ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದೆ. $250 ಮಿಲಿಯನ್ಗೂ ಹೆಚ್ಚು ಬ್ಯಾರೆಲ್ ತೈಲ ಘಟಕಗಳಿವೆ. ದೇಶದಲ್ಲಿ ಇನ್ನು 7-8 ವಾರಗಳಿಗೆ ಆಗುವಷ್ಟು ತೈಲ ಭಾರತದಲ್ಲಿ ಶೇಖರಣೆಯಾಗಿದೆ. ಸುರಕ್ಷಿತ ಪೂರೈಕೆ ಕೊಲ್ಲಿ ರಾಷ್ಟ್ರಗಳನ್ನ ಹೊರತುಪಡಿಸಿ ಬೇರೆ ದೇಶಗಳಿಂದಲೂ ತೈಲ ಪೂರೈಕೆ ಆಗುತ್ತಿದ್ದು ಭಾರತದ ಇಂಧನ ಭದ್ರತೆ ಪ್ರಬಲವಾಗಿದೆ ಅಂತ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದೆ. ಜನಾನೂ ಅಷ್ಟೇ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಿದೆ ನಿಜ, ಹಾಗಂತ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಏನು ಆಗತ್ತೆ ಅಂತ ಹೆಚ್ಚು ಆತಂಕ ಪಡಬೇಕಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಭಾರತ ಸೇರಿದಂತೆ ಇಡೀ ಜಗತ್ತಿಗೆ ಆತಂಕ ಸೃಷ್ಟಿಸಿರುವ ಕೊಲ್ಲಿ ರಾಷ್ಟ್ರಗಳ ಕಾಳಗ 13ನೇ ದಿನಕ್ಕೆ ಕಾಲಿಟ್ಟಿದೆ. ನಾವು ಇರಾನ್ ವಿರುದ್ಧ ಯುದ್ಧವನ್ನು ಗೆದ್ದಿದ್ದೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ನಾವು ಯುದ್ಧ ಸೋತಿಲ್ಲ ಅಂತ ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಮುಸ್ತಫಾ ಖಮೇನಿ ಸಂದೇಶ ಕಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಾರ್ಮುಜ್ ಜಲಮಾರ್ಗವನ್ನು ಸಂಪೂರ್ಣವಾಗಿ ಮುಚ್ಚೋದಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಕ್ಷಿಪಣಿ ದಾಳಿಗಳು, ಡ್ರೋನ್ ದಾಳಿಗಳು, ಬಾಂಬ್ಗಳ ಸುರಿಮಳೆ ಶುರುವಾಗಿ ಇವತ್ತಿಗೆ 13 ದಿನ. ಅಮೆರಿಕ, ಇಸ್ರೇಲ್ ಒಟ್ಟಿಗೆ ಸೇರ್ಕೊಂಡು ಇರಾನ್ ಮೇಲೆ ನಡೆಸುತ್ತಿರುವ ಘೋರ ಯುದ್ಧ ಇವತ್ತಿಗೆ 13ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಹಾರಿಸಿದ ಕ್ಷಿಪಣಿಗಳು ಇವತ್ತು ಇಸ್ರೇಲ್ನ ಜೆರುಸಲೆಂನ ಹಲವು ಕಡೆ ಸ್ಫೋಟವಾಗಿವೆ. ಇರಾನ್ ಗಲ್ಫ್ ರಾಷ್ಟ್ರಗಳನ್ನು ಗುರಿಯಾಗಿಸಿ ನಡೆಸುತ್ತಿರೋ ದಾಳಿಯಿಂದ ದುಬೈನಲ್ಲೂ ಮತ್ತೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಸೌದಿ ಅರೇಬಿಯಾ, ಕುವೈತ್ ಮತ್ತು ಬಹ್ರೈನನ್ನೂ ಸಹ ಗುರಿಯಾಗಿಸಿ ದಾಳಿ ಮುಂದುವರೆಸಿದೆ. ಯುದ್ಧ ಗೆದ್ದಿದ್ದೇವೆ, ಇರಾನ್ ಬತ್ತಳಿಕೆ ಖಾಲಿ ಎಂದ ಟ್ರಂಪ್. And we've won. Let me say, we've won. You know, you never like to say too early you won. We won. We won the bet. In the first hour, it was over. But we won. But they gave me a list of names that general. Sir, you can pick the name you'd like, sir. Epic Fury. I said, I like that name. ಯುದ್ಧ ಶುರುವಾದ ಗಂಟೆಗಳಲ್ಲೇ ಇರಾನ್ ಸೋತಿದೆ ಅಂತಿದ್ದಾರೆ ಟ್ರಂಪ್. ನಮ್ಮ ಸೇನೆ ಇರಾನ್ ಶಕ್ತಿಯನ್ನ ಸಂಪೂರ್ಣವಾಗಿ ನಾಶಪಡಿಸಿದೆ ಅಂದ್ರು ಟ್ರಂಪ್. ಅವರ ವಾಯುಪಡೆ ಮತ್ತು ರೇಡಾರ್ ಉಳಿದಿಲ್ಲ ಅಂದ್ರು. ಇರಾನ್ ಕ್ಷಿಪಣಿಗಳು 90% ಸರ್ವನಾಶವಾಗಿದೆ. ಇರಾನ್ ಡ್ರೋನ್ಗಳು 85% ನಾಶವಾಗಿವೆ ಅಂತ ಟ್ರಂಪ್ ಹೇಳುತ್ತಿದ್ದಾರೆ. ಆದರೆ ಟ್ರಂಪ್ ಹೇಳಿಕೆಗೆ ಫಸ್ಟ್ ಟೈಮ್ ಇರಾನ್ ಹೊಸ ಸುಪ್ರೀಂ ನಾಯಕ ಮುಜ್ತಬಾ ಖಮೇನಿ ತಿರುಗೇಟು, ಜೊತೆಗೆ ಹೊಸ ಶಾಕಿಂಗ್ ಸುದ್ದಿ ಕೊಟ್ಟಿದ್ದಾರೆ. ಹರ್ಮುಜ್ ಜಲಮಾರ್ಗ ಸಂಪೂರ್ಣ ಬಂದ್. ಇರಾನ್ ಸುಪ್ರೀಂ ನಾಯಕ ಮುಜ್ತಬಾ ಸಂದೇಶ. ಇರಾನ್ನ ಹೊಸ ಸರ್ವೋಚ್ಚ ನಾಯಕನಾದ ಮೇಲೆ ಇದೇ ಮೊದಲ ಸಲ ಮುಜ್ತಬಾ ಖಮೇನಿ ಅಮೆರಿಕ, ಇಸ್ರೇಲ್ ಸೇರಿದಂತೆ ಇಡೀ ಜಗತ್ತಿಗೆ ಸಂದೇಶ ಕಳಿಸಿದ್ದಾರೆ. ಇನ್ಮುಂದೆ ಹರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಮುಚ್ಚಬೇಕು ಅಂತ ಇರಾನ್ ಆಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದರಲ್ಲೂ ಅಮೆರಿಕ ಮತ್ತು ಇಸ್ರೇಲ್ ಹಾಗೂ ಅದರ ಮಿತ್ರ ರಾಷ್ಟ್ರಗಳಿಗೆ ಈ ಸಂದೇಶ ಅಂತಾನೂ ಹೇಳಿದ್ದಾರೆ. ರಕ್ತಕ್ಕೆ ರಕ್ತ ಅಂತ ನಾವು ಸೇಡು ತೀರಿಸಿಕೊಳ್ಳುವುದಿಲ್ಲ. ನೆರೆಯ ರಾಷ್ಟ್ರಗಳೊಂದಿಗೆ ಶಾಂತಿ ಸಂಬಂಧ ಬಯಸ್ತೀವಿ. ಸ್ನೇಹ ಬಯಸಿ ಬಂದರೆ ಆ ಸ್ನೇಹದಲ್ಲಿ ನಂಬಿಕೆ ಇಡುತ್ತೇವೆ. ಹಾಗಂತ ನಮ್ಮ ಮೇಲಿನ ದಾಳಿಯನ್ನೂ ಸಹಿಸಲಾರೆವು. ಅಮೆರಿಕ ದಾಳಿ ವಿರುದ್ಧ ನಮ್ಮ ದಾಳಿಯೂ ನಡೆಯುತ್ತೆ. ಹರ್ಮುಜ್ ಜಲಸಂಧಿಯನ್ನ ತಕ್ಷಣವೇ ಮುಚ್ಚಬೇಕು. ಆ ಮೂಲಕ ಇರಾನ್ ದೇಶವನ್ನು ನಾವು ಸಂರಕ್ಷಿಸಬೇಕು. ಹೀಗೆ ಹರ್ಮುಜ್ ಜಲಮಾರ್ಗವನ್ನ ಅಮೆರಿಕ ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಮುಚ್ಚುವಂತೆ ಆದೇಶ ಮಾಡಿದ್ದಾರೆ. ಜೊತೆಗೆ ಅಮೆರಿಕ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಲ್ಲ ಅಂತಾನೂ ಮುಜ್ತಬಾ ಖಮೇನಿ ಸಂದೇಶ ರವಾನಿಸಿದ್ದಾರೆ. ಇದರಿಂದ ಕೊಲ್ಲಿ ರಾಷ್ಟ್ರಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನ ಸ್ಥಿತಿಗೆ ತಲುಪಿದೆ. ಡೊನಾಲ್ಡ್ ಟ್ರಂಪ್ ಸೇನಾಬಲ ಪ್ರಯೋಗಿಸಿ ಇರಾನ್ ದೇಶವನ್ನ ಸರ್ವನಾಶ ಮಾಡಿದ್ದೀವಿ ಅಂತಿದ್ದಾರೆ. ಆದರೆ ಇರಾನ್ ಹರ್ಮುಜ್ ಜಲಸಂಧಿಯನ್ನೇ ಮುಚ್ಚೋ ತೀರ್ಮಾನ ಮಾಡಿದ್ದು ಅಮೆರಿಕಾಗೆ ಆರ್ಥಿಕ ಪೆಟ್ಟು ಕೊಡ್ತಿದೆ. ಇದರಿಂದ ಮತ್ತಷ್ಟು ಕೆರಳಿರೋ ಟ್ರಂಪ್ ಇನ್ಯಾವ ಮಟ್ಟದಲ್ಲಿ ಇರಾನ್ ಮೇಲೆ ದಾಳಿಗೆ ಸೂಚಿಸ್ತಾರೋ ಅನ್ನೋ ಆತಂಕ ಶುರುವಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಈ ಯುದ್ಧ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳಂತೂ ಕಾಣಿಸ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.